ಇಲ್ಲೊಂದು ಕಾರ್ ನಿಲ್ಸಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿದೆ. ಪೋರ್ಷೆ ಇದು. ಮೆಸರಾತಿ, ಅದು ಆಸ್ಟನ್ ಮಾರ್ಟಿನ್, ಇದು ಮೆಸರಾತಿ. ಲೂಯಿ ವಿಟಾನ್ಗೆ ಎಂಟ್ರೆನ್ಸ್ ಇದು. ಹಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಆ್ಯಕ್ಚುಲಿ ಲಂಡನ್ನಿಂದ ಬೆಂಗಳೂರಿಗೆ ಫ್ಲೈ ಮಾಡ್ತಾ ಇದ್ದೀನಿ. ನಾನು ಏರ್ಪೋರ್ಟಲ್ಲಿದ್ದೀನಿ ಆಲ್ರೆಡಿ. ವ್ಲಾಗ್ ಮಾಡಬೇಕಾ ಬೇಡವಾ ಅಂತ ಅಂದ್ಕೊಂಡು ಮಾಡೋಣ ಅಂತ ತೀರ್ಮಾನ ಮಾಡಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಅರ್ಧ ದಾರಿಗೆ ಬಂದುಬಿಟ್ಟಿದ್ದೀನಿ. ಕತಾರಲ್ಲಿದ್ದೀನಿ ನಾನು. ದೋಹಾ, ಲಂಡನ್ ಬಿಟ್ಟು 7.5 ಅವರ್ ಜರ್ನಿ ಮಾಡಿ ಆಲ್ರೆಡಿ ಕತಾರಲ್ಲಿ ಲ್ಯಾಂಡ್ ಆಗಿಬಿಟ್ಟಿದ್ದೀನಿ. ಈಗ ಇಲ್ಲಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಯಾಕೆಂದರೆ ವಾರ್ ಸಿಚುವೇಶನ್ ಇದ್ದಿದ್ದರಿಂದ ಮಾಡೋದು ಸೂಕ್ತನಾ, ಸರಿನಾ, ತಪ್ಪಾ ಅಂತ ಅಂದ್ಕೊತಾ ಇದ್ದೆ. ಬಟ್ ಎಲ್ಲ ಕಾಮಾಗಿದೆ ಸಿಚುವೇಶನ್, ಏನು ಪ್ರಾಬ್ಲಮ್ ಏನೂ ಇಲ್ಲ. ಏರ್ಪೋರ್ಟ್ ಸಹ ಏನೂ ಖಾಲಿ ಇಲ್ಲ, ಜನನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮತ್ತು ಎಲ್ಲ ಯಥಾಸ್ಥಿತಿ ನಡೀತಾ ಇದೆ ನಾರ್ಮಲಾಗಿ. ವಾರ್ ನಡೀತಾ ಇದೆ ಅಥವಾ ವಾರ್ ನಡೀತಾ ಇತ್ತು ಅಂತ ಕೂಡ ಅನಿಸ್ತಾ ಇಲ್ಲ. ಆ ಥರನೇ ನಾರ್ಮಲಾಗಿ ಫಂಕ್ಷನ್ ಆಗ್ತಾಯಿದೆ ಏರ್ಪೋರ್ಟ್. ಲಂಡನಿಂದ ಇಲ್ಲಿ ಬಂದು ಲೇ ಓವರ್ ಆಗಿ ಇಲ್ಲಿಂದ ಕನೆಕ್ಟಿಂಗ್ ಫ್ಲೈಟ್ ತೊಗೋಬೇಕು ಬ್ಯಾಂಗ್ಳೂರಿಗೆ. ಸೊ ಯೂಶ್ವಲಿ ಸೆಕ್ಯೂರಿಟಿ ಚೆಕ್ ಇಲ್ಲೂ ಆಗ್ತಾಯಿತ್ತು. ವಾರಿಂದ ಚೇಂಜ್ ಆಗಿದೆಯೋ ಅಥವಾ ಪ್ರಾಸೆಸ್ಸೇ ಚೇಂಜ್ ಆಗಿದೆಯೋ ಗೊತ್ತಿಲ್ಲ. ಸಡನ್ನಾಗಿ ಇಲ್ಲಿ ಬಂದಿದ ತಕ್ಷಣ ಗೇಟ್ ಒಳಗಡೆ ಎಂಟ್ರಿ ಆಗಿಬಿಡ್ತು. ಸೆಕ್ಯೂರಿಟಿನೇ ಆಗಿಲ್ಲ, ಡೈರೆಕ್ಟಾಗಿ ಏರ್ಪೋರ್ಟ್ ಒಳಗಡೆ ಗೇಟ್ಸ್ಗೆ ಬಿಟ್ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಏರ್ಪೋರ್ಟಲ್ಲಿ ನೋಡಿ, ಜನ ಎಲ್ಲ ಹೇಗೆ ಓಡಾಡ್ತಾ ಇದ್ದಾರೆ. ಜನ ತುಂಬ್ಕೊಂಡಿದ್ದಾರೆ. ಜನ ಇದ್ದಾರೆ ಆ್ಯಕ್ಚುಲಿ, ಖಾಲಿ ಅಂತ ಏನಿಲ್ಲ. ನಾರ್ಮಲಾಗಿ ನಾನು ನೋಡಿದಾಗಿಂತ ಜಾಸ್ತಿ ಜನನೇ ಕಾಣ್ತಾ ಇದ್ದಾರೆ ಏರ್ಪೋರ್ಟ್ ಒಳಗಡೆ. ನನ್ನ ಕನೆಕ್ಟಿಂಗ್ ಫ್ಲೈಟ್ ಇನ್ನು 1 ಅವರಲ್ಲಿದೆ ಆ್ಯಕ್ಚುಲಿ. ಇನ್ನು 1 ಅವರಲ್ಲಿ ಟೇಕ್ ಆಫ್ ಆಗುತ್ತೆ ಬೆಂಗಳೂರಿಗೆ ಇಲ್ಲಿಂದ. ಸೊ ಬೋರ್ಡಿಂಗ್ ಶುರು ಆಗಿಲ್ಲ, ಇನ್ನೂ ಶುರು ಮಾಡ್ತಾರೆ ಈಗ. ಸೊ ನಾನು ಬೋರ್ಡಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಬ್ಯಾಂಗ್ಳೂರು ಲ್ಯಾಂಡ್ ಆಗ್ತೀನಿ. ಸೊ ಇಲ್ಲೇನು ತೋರ್ಸೋಕೆ ಏನಿಲ್ಲ, ಎಲ್ಲ ಏರ್ಪೋರ್ಟಲ್ಲೂ ಇದ್ದಿದ್ದೆ. ಎಷ್ಟು ಅಂತ ನೋಡ್ತೀರಾ ಏರ್ಪೋರ್ಟ್ಗಳನ್ನ. ಎಲ್ಲ ವ್ಲಾಗರ್ಸು ಏರ್ಪೋರ್ಟ್ಗೆ ಹೋದಾಗ ಏರ್ಪೋರ್ಟ್ ವ್ಲಾಗ್ ಅಂತ ಮಾಡ್ತಾರೆ. ಬದನೇಕಾಯಿ ಏನೂ ಇಲ್ಲ ಇಲ್ಲಿ ತೋರ್ಸೋಕ್ಕೆ ಎಕ್ಸ್ಟ್ರಾ. ಎಲ್ಲ ಏರ್ಪೋರ್ಟಲ್ಲೂ ಇದ್ದಿದ್ದೆ, ಈ ಏರ್ಪೋರ್ಟಲ್ಲೂ ಇರುತ್ತೆ. ನಾನು ಇನ್ನೊಂದು ವಿಷಯ ಹೇಳಲೇಬೇಕು ನಿಮ್ಮ ಹತ್ರ. ನಾನು ಮೊದಲನೇ ಸಾರಿ ಲಂಡನ್ ಹೋದಾಗ, ಬೆಂಗಳೂರಿಂದ ನಾನು ಓದೋಕ್ಕೆ ಅಂತ ಲಂಡನ್ ಹೋದಾಗ 2022 ಜಾನ್ವರಿಯಲ್ಲಿ ಹೋಗಿದ್ದು ನಾನು. 2022 ಫಸ್ಟ್ ಟೈಮ್ ನಾನು ಲಂಡನ್ ಫ್ಲೈಟ್ ಹತ್ತಾಗ ಕತಾರ್ ಏರ್ವೇಸೇ ಯೂಸ್ ಮಾಡಿದ್ದೆ. ಇದೇ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿ ಲೇ ಓವರಿಂದ ಇಲ್ಲಿಂದ ಲಂಡನ್ಗೆ ಹೋಗಿದ್ದೆ. ಈಗ 2026, ಸೊ 4 ವರ್ಷ ಆದಮೇಲೆ ಅದೇ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿ ಲೇ ಓವರಿಂದ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಎಲ್ಲ ಏರ್ಪೋರ್ಟ್ ಇದ್ದ ಹಾಗೆ ಇದು ಒಂದು ನಾರ್ಮಲ್ ಏರ್ಪೋರ್ಟ್, ಏನು ಸ್ಪೆಷಾಲಿಟಿ ಏನೂ ಇಲ್ಲ. ನೋಡಿ, ಇಲ್ಲಿ ಕಾರ್ ಡಿಸ್ಪ್ಲೇ ಹಾಕಿದ್ದಾರೆ, ಸಗದಾಗಿದೆ. ಆಸ್ಟನ್ ಮಾರ್ಟಿನ್ ಕಾರ್ ಇದು, ಕ್ರೇಜಿ ಆಗಿದೆ. ಇಲ್ಲಿರೋ ಕಾರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮೆಸರಾತಿ, ಅದು ಆಸ್ಟನ್ ಮಾರ್ಟಿನ್, ಇದು ಮೆಸರಾತಿ. ಕ್ರೇಜಿ ಆಗಿದೆ ಅಲ್ವಾ. ಅಲ್ಲಿ ಲೂಯಿ ವಿಟಾನ್ದು ಒಂದು ಶಾಪ್ ಇದೆ, ಡಿಯಾರ್ ಇದೆ. ಸೊ ನಾನು ಹೇಳಿದ್ನಲ್ಲ, ಎಲ್ಲ ಏರ್ಪೋರ್ಟಲ್ಲೂ ಇದ್ದಿದ್ದೆ ಇದು. ಆ ಒಂದು ಪ್ರೀಮಿಯಂ ಬ್ರ್ಯಾಂಡ್ಗಳದ್ದು ಒಂದು ಸ್ಟೋರ್ ಇರುತ್ತೆ. ತೊಗೊಳ್ಳೋರು ಇಷ್ಟ ಇದ್ದರೆ ತೊಗೋಬೋದು, ಡ್ಯೂಟಿ ಫ್ರೀ. ಇಷ್ಟ ಇಲ್ಲ ಅಂದರೆ ತೊಗೊಳ್ಳಲ್ಲ ಅಷ್ಟೇ. ಆ್ಯಕ್ಚುಲಿ ನನಗೆ ಲೂಯಿ ವಿಟಾನ್ದು ಸ್ಟೋರ್ ತುಂಬ ಇಷ್ಟ ಆಯಿತು. ಒಂಥರ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ. ಒಂಥರ ಗ್ಲಾಸ್ ಅನಿಸುತ್ತೆ ಇದು. ಹೌದು ಗುರು, ಗ್ಲಾಸ್ ಇದು. ಫುಲ್ ಗ್ಲಾಸ್ ಸ್ಟೋರ್ ಇದು. ಎಂಟ್ರೆನ್ಸ್ ಎಲ್ಲಿದೆ? ಆ ಕಡೆ ಇದೆ ಅನಿಸುತ್ತೆ, ನೋಡೋಣ ಬನ್ನಿ. ಇಲ್ಲಿದೆ ನೋಡಿ ಎಂಟ್ರೆನ್ಸು. ಲೂಯಿ ವಿಟಾನ್ಗೆ ಎಂಟ್ರೆನ್ಸ್ ಇದು ಸ್ಟೋರ್ದು. ಇಟ್ಸ್ ನೈಸ್. ಈ ಪರ್ಟಿಕ್ಯುಲರ್ ಏರ್ಪೋರ್ಟ್ಗೆ ನಾನು 4 ವರ್ಷ ಆದಮೇಲೆ ಬಂದಿರೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ, ಏನಾದರೂ ಹೊಸದಾಗಿ ಏನಾದ್ರು ಕಾಣುತ್ತಾ ಅಂತ. ಈಗ ಇಲ್ಲೊಂದು ಕಾರ್ ನಿಲ್ಸಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿದೆ. ಪೋರ್ಷೆ ಇದು. ಸೆಕ್ಸಿ ಕಾರ್ ಇದು, ಪೋರ್ಷೆ ಇದು. ಗೈಸ್, ಇಲ್ಲಿ ಕತಾರಲ್ಲಿ ಡ್ಯೂಟಿ ಫ್ರೀಯಲ್ಲಿ ಒಂದು ಪರ್ಫ್ಯೂಮ್ ನೋಡಿದೆ ಅಥವಾ ಟಾಮ್ ಫೋರ್ಡ್ದು. ಇದು ಆ್ಯಕ್ಚುಲಿ ಬಂದು UK ಬ್ರ್ಯಾಂಡ್ ಇದು, ಟಾಮ್ ಫೋರ್ಡು. ಕತಾರ್ ಪ್ರೈಸಲ್ಲಿ ಎಷ್ಟೋ ಪ್ರೈಸ್ ಹೇಳಿದ್ರು, 565 ಕತಾರ್ ಕರೆನ್ಸಿಯಲ್ಲಿ. ಕನ್ವರ್ಟ್ ಮಾಡೋಕ್ಕೆ ಹೇಳಿದ್ರೆ ಪೌಂಡ್ಸಲ್ಲಿ ಕನ್ವರ್ಟ್ ಮಾಡಿ ಹೇಳಿದ್ರು ಎಷ್ಟು ಅಂದರೆ 125 ಪೌಂಡ್ಸ್ ಆಗುತ್ತೆ ಅಂತ. ಆಲ್ಮೋಸ್ಟ್ 13,000 to 14,000 125 ಪೌಂಡ್ಸ್ ಅಂದರೆ. ಖಂಡಿತ ತೊಗೊಂಡಿಲ್ಲ, ಯಾಕೆ ಅಂತ ಹೇಳ್ತೀನಿ. ಸೇಮ್ ಬ್ರ್ಯಾಂಡ್ ಟಾಮ್ ಫೋರ್ಡ್, ಅದು ಆ್ಯಕ್ಚುಲಿ UK ಬ್ರ್ಯಾಂಡ್ ಟಾಮ್ ಫೋರ್ಡದು. ಅದನ್ನು UKಲೇ ತೊಗೊಂಡ್ರೆ ವಿತ್ ಟ್ಯಾಕ್ಸೇ ಒಂದು 10,000 ರೂಪೀಸಲ್ಲಿ ಸಿಗುತ್ತೆ, ಒಂದು 100 ಪೌಂಡ್ಸ್ ರೇಂಜಲ್ಲಿ ವಿತ್ ಟ್ಯಾಕ್ಸು. ಇಲ್ಲಿ ಡ್ಯೂಟಿ ಫ್ರೀಯಲ್ಲಿ 125 ಪೌಂಡ್ಸು ಅಂದರೆ 4,000 ಜಾಸ್ತಿ. ಡ್ಯೂಟಿ ಫ್ರೀಗೆ ಬಂದು 4,000 ಜಾಸ್ತಿ ಕೊಡಬೇಕು. UKಲೇ ನಾರ್ಮಲ್ ಶಾಪಲ್ಲಿ ಹೋಗಿ ಟ್ಯಾಕ್ಸ್ ಪೇ ಮಾಡಿ ತೊಗೊಂಡ್ರೇ 10,000 ರೂಪಾಯಿಗೆ ಸಿಕ್ಬಿಡುತ್ತೆ ಅದು. ನನಗೇನೋ ಡ್ಯೂಟಿ ಫ್ರೀಯಲ್ಲಿ ಪರ್ಚೇಸ್ ಮಾಡೋದು ನನಗೆ ಯಾವತ್ತೂ ವರ್ತಿಟ್ ಅಂತ ಅನಿಸ್ಲಿಲ್ಲ. ಪ್ರಾಬಬ್ಲಿ ಏನು ಒಂದು ಆಲ್ಕೋಹಾಲ್ ಬಿಟ್ಟರೆ ಬೇರೆ ಏನು ಡ್ಯೂಟಿ ಫ್ರೀಯಲ್ಲಿ ವರ್ಕೌಟ್ ಆಗುತ್ತೆ ಅಂದರೆ ನಾನು ನಂಬಲ್ಲ.
ಗೈಸ್ ನನಗೆ ಈ ಏರ್ಪೋರ್ಟಲ್ಲಿ ಇಷ್ಟ ಆಗಿದ್ದು ಒಂದೇ ಒಂದು ವಿಷಯ ಅಂದರೆ ಕನೆಕ್ಟಿವಿಟಿ. ಮೇಲೆಗಡೆ ಬ್ರಿಡ್ಜ್ ಕಾಣ್ತಾ ಇದೆಯಲ್ವಾ ನಿಮಗೆ, ಇದು ಆ್ಯಕ್ಚುಲಿ ಮೆಟ್ರೋ ಕನೆಕ್ಟಿವಿಟಿ ಬ್ರಿಡ್ಜ್. ಇದು ಕೆಳಗಡೆ ಎಲ್ಲ ಏರ್ಪೋರ್ಟ್ದು ಫ್ಲೈಟ್ ಗೇಟ್ಸ್ ಇದೆ, ನೋಡ್ತಾ ಇರ್ಬೋದು ಎಲ್ಲ ಗೇಟ್ಸ್ಗಳು. ಮೇಲ್ಗಡೆನೇ ಮೆಟ್ರೋ ಇದೆ, ಕ್ರೇಜಿಯಾಗಿದೆ. ಈ ಒಂದು ಫೆಸಿಲಿಟಿ ನಂಗೆ ಸಖತ್ ಇಷ್ಟ ಆಯಿತು. ನೋಡಿ, ಎರಡು ಕಡೆನೂ ಇದೆ, ಆ ಕಡೆನೂ ಇದೆ, ಈ ಕಡೆನೂ ಇದೆ. ಕೆಳಗಡೆ ಎಲ್ಲ ಗೇಟ್ಸು, ಇಲ್ಲಿಂದ ಸೆಕ್ಯೂರಿಟಿ ಪಾಸ್ ಮಾಡಿ ನಾವು ಡೈರೆಕ್ಟಾಗಿ ಫ್ಲೈಟ್ ಹತ್ಕೊಳ್ಳೋದು, ಈ ಕಡೆ ಮತ್ತು ಈ ಕಡೆ ಎರಡು ಕಡೆನೂ. ಮೇಲೆಗಡೆ ಮೆಟ್ರೋ ಕನೆಕ್ಟಿವಿಟಿ ನೋಡಿ, ಮೇಲೆಗಡೆ ನಿಮ್ಗೆ ಹೋಗ್ತಾ ಇರೋದು ಕಾಣ್ತಾ ಇದೆ ಅಲ್ವಾ ಮೆಟ್ರೋ. ಮೇಲೆ ಮೆಟ್ರೋ ಹೋಗುತ್ತೆ, ಕೆಳಗಡೆ ನಾವು ಗೇಟ್ಸಲ್ಲಿ ಫ್ಲೈಟ್ ಹತ್ಕೋಬೋದು. ನೈಸ್. ಸೊ ಗೈಸ್, ನಾನು ಬಂದು ಬೆಂಗಳೂರಿಗೆ ರೀಚ್ ಆಗಿದ್ದೀನಿ ಆಯಿತಾ. ವಿಷಯ ಏನು ಅಂದರೆ, ನಾನು ಬೆಂಗಳೂರಿಗೆ ರೀಚ್ ಆಗಿ 2 ದಿವಸ ಆದಮೇಲೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಹೇರ್ ಕಟ್ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ಬಂದು ಸುಸ್ತಾಗಿ ಹೋಗಿತ್ತು ಆ್ಯಕ್ಚುಲಿ ಲ್ಯಾಂಡ್ ಆದಮೇಲೆ. ಸೊ ಅದಕ್ಕೆ ವ್ಲಾಗ್ ಮಾಡಿರಲಿಲ್ಲ ನಾನು. ಬೇರೆ ಯಾವುದಾದ್ರು ಇವೆಂಟ್ಗಳಿತ್ತು, ಇವೆಂಟ್ ಎಲ್ಲ ಮುಗಿಸ್ಬಿಟ್ಟು ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಎಂಡಿಂಗ್ ವ್ಲಾಗ್ ಮಾಡೋಣ ಅಂತ ಒಂದು ಕ್ಲಿಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾಳೆಯಿಂದ ಸ್ವಲ್ಪ ಬೇರೆ ಡೈಲಿ ವ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಟೇಕ್ ಕೇರ್ ಅಂಡ್ ಬಾಯ್.